ಅಂಡ್ ಅಲ್ಲಿಂದ ನನ್ನ ಬೇಬಿನ ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ನಂಗೆ ಅಷ್ಟು ಸ್ವಲ್ಪ ಕಾನ್ಶಿಯಸ್ ಇರ್ಲಿಲ್ಲ, ಅನಸ್ತೇಶಿಯಾ ಕೊಟ್ಟಿರ್ತಾರಲ್ವಾ, ಸೊ ಕಾನ್ಶಿಯಸ್ ಇರ್ಲಿಲ್ಲ. ಆಮೇಲೆ ಎಲ್ಲರೂ ಒಬ್ಬೊಬ್ಬರೇ ಬಂದು ನೋಡಕ್ಕೆ ಬರ್ತಿದ್ರು ಪಾಪುನ. ಹಾಗೆ ಎಲ್ಲರಿಗೂ ಹೇಳಿದ್ರು, ಮಮ್ಮಿ ಮತ್ತೆ ಯಶೋರು, ಹಾಗೆ ದಿವ್ಯಕ್ಕ, ಧನುಭಾವ, ಗುಡ್ಡಿ, ಮಿಂಚು, ರಾಹುಲ್, ಎಲ್ರು ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ರು ಪಾಪು ನೋಡಕ್ಕೆ. ಇದು ಏನೋ ಅಬ್ಸರ್ವ್ ಮಾಡ್ತಾಳೆ, ನಮ್ಮಮ್ಮ ಮಗನ ಬೇಕು ಗೊತ್ತಾರಲ್ಲ. ಪಾಪು ತಗೋತೀನಿ, ನೀನು ಹೋಗಿ ಯಶಮ್ಮ ಮುಕ್ಕೊಂಡ್ಬಿಡ್ತೀನಿ. ನಾವು ನೀನು ಯಶಮ್ಮ ಮಗನೇನೋ ಮಗಳು ಯಾರು ಗುಡ್ಡಿ ಅದು? ಯಾರದು? ಸ್ವೀಟು ಸ್ವೀಟು ಎಲ್ಲಿ ಪಾಪು? ಪಾಪ ಎಲ್ಲ ಐತೆ, ಪಾಪ ಎಲ್ಲೈತೆ ತೋರ್ಸು. ಪಾಪ ಎಲ್ಲ ತೋರ್ಸು. ಏಯ್ ಅದಲ್ಲ, ಅದು ಪಾಪು. ಗುಡ್ಡಿಗೆ ಪಾಪು ಎಲ್ಲಿ ಅಂದರೆ ಅವಳು ನನ್ನ ತೋರಿಸ್ತಾ ಇದ್ಲು. ಬಿಕಾಸ್ ಹೊಟ್ಟೆಲಿರುವಾಗ ಅವಳು ಡೈಲಿ ಕಿಸಿ ಕೊಡ್ತಾ ಇದ್ದು ಪಾಪುಗೆ. ಅದಕ್ಕೆ ಅವಳು ನನ್ನ ಹೊಟ್ಟೆ ಒಳಗಡೆನೇ ಇದೆ ಅಂದ್ಕೊಂಡು ನನ್ನ ತೋರಿಸ್ತಾ ಇದ್ಲು ಅವಳು. ಮಾಸ್ಕ್ ತಗೊಬಂದ್ಬಿಡಿದ ನೋಡು. ಅವ್ರ ಬುದ್ಧಿವಂತರು. ಹಾಗೆ ಅಜ್ಜಿ, ನಮ್ಮ ಮಾಮ, ಅತ್ತೆ, ವೆಂಕಟೇಶ್ ಅಂಕಲ್, ಆಂಟಿ ಎಲ್ಲರೂ ಬಂದಿದ್ರು ಪಾಪು ನೋಡಕ್ಕೆ ಅವತ್ತಿನ ದಿವಸ. ವಿಡಿಯೋ ಮಾಡಿದ್ವಿ. ಮಾತಾಡ್ರಿ. ಈ ಕುಶಾಲ್ ಗಾಡಿ ಐತಿ ನನ್ನ ಹತ್ರ. ಆ ಗಾಡಿ ಸರಿ ಇಲ್ಲ, ಒಳ್ಳೆ ಕೆಲಸ. ನಿಧಾನ ಕಡೆ ಆಮೇಲೆ ಬಿಡಲ್ಲ. ಆಮೇಲೆ ಯಶೋ ನೀನು ನಾನು ಪಾಪುನ ಎತ್ಕೊಂಡು ಇರಲಿಲ್ಲ, ಬಿಕಾಸ್ ಸೈಡ್ ಕೂಡ ತಿರ್ಗಕ್ಕೆ ಆಗ್ತಿರ್ಲಿಲ್ವಲ್ಲ ಅದಕ್ಕೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಪಾಪುನ ನೋಡಕ್ಕಂತ ಪಕ್ಕದಲ್ಲಿ ಮಲಗಿಸ್ಕೊಂಡಿದ್ದೆ. ನಾನು ಫಸ್ಟ್ ಡೇನೆ ರೋಲಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಸೊ ನನಗೆ ನೆಕ್ಸ್ಟ್ ಡೇ ಮಾರ್ನಿಂಗೇನೆ ವಾಕ್ ಮಾಡೋಕ್ಕೆ ಈಸಿ ಆಯಿತು. ಆ್ಯಂಡ್ ಡಾಕ್ಟರ್ ಕೂಡ ಅಪ್ರಿಷಿಯೇಟ್ ಮಾಡಿದ್ರು, ಪರವಾಗಿಲ್ಲ ನೆಕ್ಸ್ಟ್ ಡೇನೇ ವಾಕ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ಯಾ ನೀನು ಅಂತ. ಬಿಕಾಸ್ ಮತ್ತೆ ತುಂಬ ಲೇಟ್ ಮಾಡ್ತಂದರೆ ಪೇಯ್ನ್ ತುಂಬ ಜಾಸ್ತಿ ಆಗುತ್ತೆ ಅಂತ ಗೊತ್ತಿದ್ದರಿಂದ ಫಸ್ಟೇ ಸ್ಟಾರ್ಟ್ ಮಾಡಿದೆ ನಾನು ವಾಕಿಂಗ್ನ. ಇನಿಷಿಯಲಿ ಸ್ವಲ್ಪ ಪೇಯ್ನ್ ಆಗ್ತಾಯಿತ್ತು, ಬಟ್ ಆಮೇಲೆ ಹೋಗ್ತಾ 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 ಕಡಿಮೆ ಆಗ್ತಾಯಿತ್ತು.
ಎಲ್ಲ ತಂದಿದ್ದೀನಿ ಪ್ಯಾಕ್ ಮಾಡ್ತೀನಿ ಚಿಪ್ ಕಡಿ ಬಾಯಿ ಇದಾಗುತ್ತೆ ಬಟ್ಟೆನ ಕೈ ಎರಡು ಉದ್ದ ಮಾಡ್ಬಿಟ್ಟು ಬಟ್ಟೆ ಕೈಗಳು ಹಿಂಗ್ ತೆಗಿ ಹೌದು ನಾನು ಹಂಗೆ ಟೈಟಾಗಿ ಸುತ್ತಿರ್ತೀನಿ ಬೆಳಿಗ್ಗೆ ಇಕ್ಕಂತಾನೆ ನಿದ್ದೆ ಹೌದು, ನೀನ್ ನೋಡು. ಮಾಡಿರೋದಕ್ಕೆ ಸುಮ್ಮನಿರೋದು ಅಷ್ಟೇ ಈ ಸೈನ್ಸ್ ನಾನು ಓದ್ತಾ ಇರೋದು ನಾನು ಪ್ಯಾಕ್ ಮಾಡಿದ್ದೀನಿ ತಾನೆ ಇಕ್ಕೋದು ಅವ್ನು ಹೇಳ್ಕೊಳ್ಳೋದು ಚೆನ್ನಾಯ್ತಾ ಕೊಡ ಕೈ ಎತ್ಕೊಂಡು ರೂಢಿ ಮಾಡಿದ್ರೆ ಹಂಗೆ ರೂಢಿ ಆಗುತ್ತೆ ನೀನು. ರೂಢಿ ನೀನು ತಪ್ಸು ಅದೇ ತಪ್ಸು ಕೈ ಮೇಲೆ ಅವ್ನು ತೂಗ್ತಾ ಇದ್ರೆ ಹಂಗೆ ಜಾಸ್ತಿ ಅಲ್ಲಾಡ್ಸ್ಬಿಡಕ್ಕಂತ ಬ್ರೈನ್ ಮುಖನೇ ಏನು ನೋಡ್ತಾ ಇದ್ದಾನೆ ನೋಡು ಎತ್ಕೊಳಕ್ ಬರ್ದೇ ಇರೋರು ಎತ್ಕೊಂಡಿದ್ಯಾ ಅಂತೇಳಿ ಇದನ್ನ ಏನು ಏನೋ ಗೊತ್ತಿತ್ತು. ಟೈಮಾ ಕೈ ನೋವಾ ನೋಡ್ದಮ್ಮ ಕೈ ನೋವುತ್ತೆ ನಾನು ಸೂಜಿ ಎಲ್ಲ ಚೂಸ್ಕೊಂಡು ಹಾಂ ಎತ್ಕೊ ಹೋಗಿ ಎತ್ಕೊಬಿಡಮ್ಮ ಎತ್ಕೊಳ್ಳಿ ಯಾರು ಮಾತು? ಹೊಡಿತೀನಿ ಅವ್ನ ಕೈ ಇಲ್ಲಿ ಹಿಡ್ಕೊಳಕ್ಕಾಗೋದಿಲ್ಲ ಸ್ಲಿಪ್ ಆದ್ರೆ ಓಹೋ ಹೌದಲ್ಲ. ಡೇಸ್ ಹಾಸ್ಪಿಟ್ಲಲ್ಲಿ ಇದ್ದಿದ್ದು ಎಲ್ಲ ಚೂಟ್ ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಆ್ಯಡ್ ಮಾಡಿ ಒಂದು ವ್ಲಾಗ್ ಮಾಡಿದ್ದೆ. ಇದು ಲಾಸ್ಟ್ ಡೇ ಪಾಪುಗೆ ಬಾತ್ ಮಾಡಿಸಿ ವ್ಯಾಕ್ಸಿನೇಷನ್ ಹಾಕಿದ್ರು ಮನೆಗೆ ಹೋಗೋಕ್ಕಿಂತ ಮುಂಚೆ. ಪಾಪ ಅವ್ನು ನೋವು ತಡ್ಕೊಳಕ್ಕಾಗದೆ ಅಳಕ್ಕೆ ಶುರು ಮಾಡ್ತಾ ಇದ್ದ, ತುಂಬ ಅತ್ತ ಆವತ್ತು. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.